ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಪ್ರಾನ್ ಕರಿ ವಿತ್ ರಾ ಮ್ಯಾಂಗೋ ಮಾಡುವ ರೆಸಿಪಿಯನ್ನು ತಿಳಿದುಕೊಳ್ಳುವ. ಪ್ರಾನ್ ಕರಿ ವಿತ್ ರಾ ಮ್ಯಾಂಗೋ ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಹೀಗಿವೆ. ಇಲ್ಲಿ 10 ಬ್ಯಾಡಗೆ ಮೆಣಸು, ಡ್ರೈ ರೆಡ್ ಚಿಲ್ಲಿ, ಚಿಟಕಿಯಷ್ಟು ಅರಸಿನ ಟರ್ಮರಿಕ್ ಪೌಡರ್, 1/4 ಟೀ ಸ್ಪೂನ್ ಮೇಥಿ ಸೀಡ್ಸ್ ಮೆಂತೆ, 1/4 ಟೀ ಸ್ಪೂನ್ ಸಾಸಿವೆ ಮಸ್ಟರ್ಡ್ ಸೀಡ್ಸ್, ಅರ್ಧ ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 2 ಕಡ್ಡಿಯಷ್ಟು ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ, ಸಾಲ್ಟ್ ಉಪ್ಪು ರುಚಿಗೆ ತಕ್ಕಷ್ಟು, ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಒಂದು 10, 3 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ, 1 kg ಪ್ರಾನ್ಸ್. ಇದು ಪ್ರಾನ್ಸ್ ಅನ್ನು ನಾನು ಡಿವೇನ್ ಮಾಡಿಟ್ಕೊಂಡಿದ್ದೇನೆ. ಡಿವೇನ್ ಮಾಡೋದ್ರಿಂದ ನಮಗೆ ಫುಡ್ ಪಾಯ್ಸನ್ ಆಗೋದಿಲ್ಲ. ಒಂದು ವೇಳೆ ಅದು ವೇನ್ಸ್ ಉಳಿದಿದ್ರೆ ನಮಗೆ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಉಂಟು. 500 ml ನಷ್ಟು ತೆಂಗಿನ ಹಾಲು ಕೊಕೊನಟ್ ಮಿಲ್ಕ್ 500 ml, 1 ದೊಡ್ಡ ಸೈಜ್ ಅನಿಯನ್ ಈರುಳ್ಳಿ, 100 ಗ್ರಾಮಿನಷ್ಟು ಮಾವಿನಕಾಯಿ. ಇಲ್ಲಿ ನಾನು ಹುಳಿ ಯೂಸ್ ಮಾಡುವುದಿಲ್ಲ, ಮಾವಿನಕಾಯಿ ಇದು ಸ್ವಲ್ಪ ಹುಳಿ ಉಂಟು. ಒಂದು ವೇಳೆ ಮಾವಿನಕಾಯಿ ಇಲ್ಲ ಇದ್ರೆ ನೀವು ಟ್ಯಾಮ್ರಿಂಡ್ ಹುಳಿ ಸಹ ಯೂಸ್ ಮಾಡಬಹುದು, ಬಟ್ ಇದು ಮ್ಯಾಂಗೋ ಹಾಕೋದ್ರಿಂದ ಟೇಸ್ಟ್ ಒಳ್ಳೇದಾಗ್ತದೆ. ಅರ್ಧ ಇಂಚಿನಷ್ಟು ಶುಂಠಿ ಜಿಂಜರ್ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಮೀಡಿಯಂ ಸೈಜ್ ಟೊಮ್ಯಾಟೊ, 1 ಸಣ್ಣದು ಬಟಾಟೆ ಆಲೂಗಡ್ಡೆ ಪೊಟ್ಯಾಟೊ, ಸ್ವಲ್ಪ ನಾವು ಕೊರಿಯಾಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು, 3 ಗ್ರೀನ್ ಚಿಲ್ಲಿ ಹಸಿಮೆಣಸು, 4 ಎಸಳು ಬೆಳ್ಳುಳ್ಳಿ ಗಾರ್ಲಿಕ್. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ನಮಗೆ ಇವತ್ತು ಪ್ರಾನ್ ಕರಿ ವಿತ್ ರಾ ಮ್ಯಾಂಗೋ ಮಾಡಲು ಬೇಕಾಗಿದೆ. ಇಲ್ಲಿ ಪೊಟ್ಯಾಟೊ ಆಪ್ಷನಲ್, ಆದರೆ ಪೊಟ್ಯಾಟೊ ಹಾಕೋದ್ರಿಂದ ಸಹ ಟೇಸ್ಟ್ ಒಳ್ಳೆ ಬರ್ತದೆ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ನಮಗೆ ಬೇಕಾಗಿದೆ. ಈಗ ನಾನಿಲ್ಲಿ ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಪ್ಯಾನ್ ಬಿಸಿ ಆದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ. ಇದು ಸ್ವಲ್ಪ ಚಟಪಟ ಆಗೋ ತನಕ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಫ್ರೈ ಆಗಿದೆ ಸಾಸಿವೆಯನ್ನು ಸಪರೇಟ್ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆನಂತರ ನಾವು ಪ್ಲೇಟಿಗೆ ಜೀರಾ ಸೀಡ್ಸ್ ಮತ್ತೆ ಮೇಥಿ ಸೀಡ್ಸ್ ಮೆಂತೆ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳುವ ಲೈಟ್ ಕೆಂಪಾಗೋ ತನಕ. ಎಣ್ಣೆ ಬೇಕೆ ನಿಮಗೆ ಸ್ವಲ್ಪ ಯೂಸ್ ಮಾಡ್ಬೋದು, ನಾನಿಲ್ಲಿ ಹಾಕಲಿಲ್ಲ. ಜಾಸ್ತಿ ಕೆಂಪಾಗೋದು ಬೇಡ, ಜಾಸ್ತಿ ಕೆಂಪಾದ್ರೆ ಮೇಥಿ ಕಹಿ ಆಗ್ತದೆ. ಇದೇ ಪ್ಯಾನಿಗೆ ನಾವೀಗ ಕೊರಿಯಾಂಡರ್ ಸೀಡ್ಸ್ ಕೊತ್ತಂಬರಿ ಬೀಜ ಸೇರಿಸಿಕೊಳ್ಳುವ. ಅದಕ್ಕೆ ಸ್ವಲ್ಪ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್ ಇದನ್ನು ಸ್ವಲ್ಪ ಲೈಟ್ ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಳುವ. ಇದೀಗ ಕೊರಿಯಾಂಡರ್ ಸೀಡ್ ಫ್ರೈ ಆಗಿದೆ, ಸಾಕು. ಆನಂತರ ನಾವು ಇದಕ್ಕೆ ಒಣಮೆಣಸು ಸೇರಿಸಿಕೊಳ್ಳುವ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಇದನ್ನು ಸಹ ಸ್ವಲ್ಪ ಲೋ ಹೀಟ್ ಅಲ್ಲಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿಗ ಮೆಣಸು ಫ್ರೈ ಆಗಿದೆ, ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಈಗ ನಾವು ಈ ಪ್ಲೇಟಿಗೆ ಸ್ವಲ್ಪ ಅರ್ಧದಷ್ಟು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ, ಕರಿಮೆಣಸು, ಪೆಪ್ಪರ್ ಕಾರ್ನ್, ಟರ್ಮರಿಕ್ ಇದನ್ನು ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ನಾವು ಫೈನ್ ಪೇಸ್ಟ್ ನುಣ್ಣಕ್ಕೆ ರುಬ್ಕೊಳ್ಳುವ. ನಮ್ದಿಲ್ಲಿ ಮಸಾಲ ರೆಡಿ ಆಗಿದೆ. ಈಗ ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಪಾತ್ರೆ ಬಿಸಿ ಆದ ನಂತರ ತೆಂಗಿನೆಣ್ಣೆ ಕೊಕೊನಟ್ ಆಯಿಲ್, ಆನಂತರ ಎಣ್ಣೆ ಬಿಸಿ ಆದ ನಂತರ ಫ್ಲೇಮ್ ಲೋ ಅಲ್ಲಿ ಇಟ್ಕೊಳ್ಳಿ. ಈರುಳ್ಳಿ, ಅದರ ಜೊತೆನೆ ಗ್ರೀನ್ ಚಿಲ್ಲಿ ಹಸಿಮೆಣಸು, ಜಿಂಜರ್ ಶುಂಠಿ ಇದನ್ನೆಲ್ಲ ಸೇರಿಸಿ ಲೈಟ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು.
ಈಗ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ, ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಸೇರಿಸ್ಕೊಳ್ಳುವ. ಅದರ ಜೊತೆನೆ ಟೊಮ್ಯಾಟೊ. ಸೊ ಇದನ್ನು ಹಾಕಿ ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಈಗ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಈಗ ಇಲ್ಲಿ ಟೊಮ್ಯಾಟೊ ಸಾಫ್ಟ್ ಆಗಿದೆ. ಈಗ ನಾವು ಇದಕ್ಕೆ ಉಪ್ಪು ಸೇರಿಸಿಕೊಳ್ಳುವ, ರುಚಿಗೆ ತಕ್ಕಷ್ಟು ಉಪ್ಪು. ಆನಂತರ ಪ್ರಾನ್ಸ್ ಅನ್ನು ಇದಕ್ಕೆ ಹಾಕೊಳ್ಳುವ. ಫ್ಲೇಮ್ ಲೋ ಇಟ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೊಳ್ಳುವ ಎಣ್ಣೆಯಲ್ಲಿ. ಇದರ ಜೊತೆನೆ ಪೊಟ್ಯಾಟೊ, ಆಲೂಗೆಡ್ಡೆ, ಮಾವಿನಕಾಯಿ, ರಾ ಮ್ಯಾಂಗೋ, ಇದನ್ನೆಲ್ಲ ಸೇರಿಸಿ ಒಟ್ಟು ಸೇರಿಸಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಒಂದು 5 ಮಿನಿಟ್ಸ್ ಆದ್ರೂ ಮೀಡಿಯಂ ಹೀಟ್ ಅಲ್ಲಿ. ನೀವಿಲ್ಲಿ ನೋಡ್ಬೋದು ಪ್ರಾನ್ ನ ಕಲರ್ ಚೇಂಜ್ ಆಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ, ಜಾಸ್ತಿ ಬೇಡ, ಸ್ವಲ್ಪ ನೀರು ಸೇರಿಸಿ ಇದನ್ನು ಮೀಡಿಯಂ ಫ್ಲೇಮ್ ಅಲ್ಲಿ 7 ಮಿನಿಟ್ ಬಾಯಿ ಮುಚ್ಚಿ ಬೇಯಲಿಕ್ಕೆ ಬಿಡುವ. 7 ಮಿನಿಟ್ಸ್ ಇದು ಹೀಗೇನೆ ಬೇಯಲಿ. ಇಲ್ಲಿಗ 7 ಮಿನಿಟ್ಸ್ ಆಗಿದೆ. ಪ್ರಾನ್ ಆಲ್ಮೋಸ್ಟ್ ಬೆಂದಿದೆ. ಈಗ ಮ್ಯಾಂಗೋ, ಆಲೂಗಡ್ಡೆ ಎಲ್ಲ ಬೆಂದಿದೆ, 80% ಅಷ್ಟು ಬೆಂದಿದೆ ಇದರಲ್ಲಿ. ಈಗ ನಾವು ರುಬ್ಕೊಂಡಿಟ್ಟಂತ ಮಸಾಲವನ್ನು ಆಡ್ ಮಾಡುವ. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡಿ. ಈಗ ಇದರಲ್ಲಿ ಸಹ ಈಗ ನಾವು ಮೀಡಿಯಂ ಫ್ಲೇಮ್ ಅಲ್ಲಿ ಬಾಯಿ ಮುಚ್ಚಿ ಒಂದು 2 to 3 ಮಿನಿಟ್ಸ್ ಹೀಗೇನೆ ಕುದಿಲಿಕ್ಕೆ ಬಿಡುವ ಪದಾರ್ಥವನ್ನು. ಈಗ ನಮ್ಮ ಮಸಾಲೆಯಲ್ಲಿ ಕುದಿ ಬಂದಿದೆ. ಈಗ ನಾವು ಇದಕ್ಕೆ ಕೊಕೊನಟ್ ಮಿಲ್ಕ್, ತೆಂಗಿನ ಹಾಲನ್ನು ಹಾಕೊಳ್ಳುವ. ಈಗ ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನು ಸಹ ನೀವು ಕುದಿಲಿಕ್ಕೆ ಬಿಡಬೇಕು. ಉಪ್ಪು ನೋಡ್ಕೊಳ್ಳಿ, ಒಂದ್ ವೇಳೆ ಉಪ್ಪು ಬೇಕಂದ್ರೆ ನೀವು ಆಡ್ ಮಾಡ್ಬೋದು. ಈಗ ವಾಪಸ್ ನಾವು ಬಾಯಿ ಮುಚ್ಚಿದನ್ನು ಕುದಿಲಿಕ್ಕೆ ಬಿಡುವ. ಸೊ ಇಲ್ಲಿ ನಮ್ಮ ತೆಂಗಿನ ಹಾಲು ಸಹ ಒಳ್ಳೆ ರೀತಿ ಕುದಿ ಬಂದಿದೆ. ಸಾಕು, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ. ಅಲ್ಲಿಗೆ ನಮ್ಮ ಪ್ರಾನ್ ಕರಿ ವಿತ್ ರಾ ಮ್ಯಾಂಗೋ ರೆಡಿ. ಮೇಲೆಯಿಂದ ಕೊತ್ತಂಬರಿ ಸೊಪ್ಪು, ಕೊರಿಯಂಡರ್ ಲೀವ್ಸ್ ಸ್ವಲ್ಪ ಜಾಸ್ತಿ ಹಾಕಿ, ಒಳ್ಳೇದಾಗ್ತದೆ ಪರಿಮಳ. ನಮ್ಮ ಪ್ರಾನ್ ಕರಿ ವಿತ್ ರಾ ಮ್ಯಾಂಗೋ ರೆಡಿ ಆಗಿದೆ. ಇದು ಸೂಪರ್ ಟೇಸ್ಟಿಯಾಗಿ ಬಂದಿದೆ ಈ ರೆಸಿಪಿ. ನೀವೆಲ್ಲರೂ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನಂಗೆ ಟೇಸ್ಟ್ ಹೇಗೆ ಆಗಿದೆ ಅಂತ ಕಮೆಂಟ್ ಕೊಡಿ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನಂಗೆ ಒಂದು ಲೈಕ್ ಕೊಡಿ. ಯಾರಾದ್ರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.